MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಸಿಎಂ ಡೆಡ್ಲೈನ್ ಕೊಟ್ರು ಇನ್ನೂ ಮನೆ ಹಂಚಿಕೆ ಪ್ರಕ್ರಿಯೆ ನಡೆದಿಲ್ಲ. ಇದರ ನಡುವೆ ವಿಪಕ್ಷದವರ ವಿರೋಧ. ಇದೆಲ್ಲದರ ಜೊತೆ ವಿಪರೀತ ಚಳಿಯ ನಡುವೆ ಪುಟ್ಟ ಪುಟ್ಟ ಮಕ್ಕಳ ಜೊತೆ ಜೋಪಡಿಗಳನ್ನ ಹಾಕಿ ಬದುಕ್ತಾ ಇರೋ ಕೋಗಿಲು ನಿರಾಶ್ರಿತರ ಗೋಳು ಮಾತ್ರ ಯಾರಿಗೂ ಬೇಡ. ನಿರಾಶ್ರಿತ ಕೋಗಿಲು ನಿವಾಸಿಗಳದ್ದು ನರಕಯಾತನೆ. ಒತ್ತುವರಿ ತೆರವುವಂತ ರಾಜ್ಯ ಸರ್ಕಾರ ಏಕಾಏಕಿ ಅಕ್ರಮ ನಿವೇಶನಗಳನ್ನು ಖಾಲಿ ಮಾಡುತ್ತಿದ್ದ ಹಾಗೆ ಅಲ್ಲಿ ಬದುಕು ಕಟ್ಟಿಕೊಂಡಿದ್ದ ಜನ ಅಕ್ಷರಶಃ ಬೀದಿಗೆ ಬಿದ್ದರು. ಆಮೇಲೆ ಏನೇನೋ ಆಗಿ ಕೊನೆಗೆ ರಾಜ್ಯ ಸರ್ಕಾರ ಮಾನವೀಯತೆ ಆಧಾರದ ಮೇಲೆ ಮನೆ ಹಂಚೋದಾಗಿ ಹೇಳಿತ್ತು. ಇದಕ್ಕೆ ವಿಪಕ್ಷ ನಾಯಕರು ಕೆಂಡ ಕಾರ್ತಿದ್ದಾರೆ. ಅಕ್ರಮವಾಗಿ ವಾಸವಿರೋರಿಗೆ ಮನೆ ಹಂಚ್ತಿರೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಆದರೆ ಕೋಗಿಲು ಲೇಔಟ್ನ ನಿವಾಸಿಗಳು ಹೇಳ್ತಿರೋದೇ ಬೇರೆ. ನಾವು 20 ವರ್ಷಗಳಿಂದಲೂ ಇದೇ ಜಾಗದಲ್ಲಿ ವಾಸವಿದ್ದೇವೆ ಅಂತ ದಾಖಲೆಗಳನ್ನು ತೋರಿಸ್ತಿದ್ದಾರೆ. ಇದೇ ಕೋಗಿಲು ಲೇಔಟ್ನಲ್ಲಿ TV9 ತಂಡ ರಿಯಾಲಿಟಿ ಚೆಕ್ ಮಾಡಿದೆ. ಹೀಗೆ ಎಲ್ಲ ದಾಖಲೆ ಪತ್ರಗಳನ್ನು ಇಟ್ಟುಕೊಂಡಿರುವ ಆರಿಫ್ ಪಾಷಾ ಹಲವು ವರ್ಷಗಳಿಂದ ಈ ಲೇಔಟ್ನಲ್ಲಿ ವಾಸವಾಗಿದ್ದಾರೆ. ಏಕಾಏಕಿ ಮನೆ ಧ್ವಂಸ ಮಾಡಿದ್ದಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಮನೆಗಳನ್ನು ನೀಡಲಿಕ್ಕೆ ಮುಂದಾಗಿರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಇಲ್ಲಿನ ನಿವಾಸಿಗಳು ಏನೇನೆಲ್ಲ ದಾಖಲೆಗಳನ್ನು ನೀಡಿದ್ದಾರೆ ಅಂತೇಳಿ ಇವತ್ತು TV9 ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಪ್ಯಾನ್ ಕಾರ್ಡು ಅಂದರೆ ತಂದೆ ತಾಯಿ ಪ್ಯಾನ್ ಕಾರ್ಡು, ವೋಟರ್ ಐ ಡಿ, ರೇಷನ್ ಕಾರ್ಡು, ಮತ್ತು ಮಕ್ಕಳ ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಇಲ್ಲಿ ತೋರಿಸ್ತಾ ಇದ್ದೀನಿ ಆಧಾರ್ ಕಾರ್ಡು, ಮಕ್ಕಳ ಜನನ ಪ್ರಮಾಣ ಪತ್ರ, ಅಂದರೆ ಇಲ್ಲಿ 3 ಜನ ಏನು ಮಕ್ಕಳಿದ್ದಾರೆ ಈ ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಕೂಡ ಈಗಾಗಲೇ ಇಲ್ಲಿ ಇರುವಂಥದ್ದು. ಈ ಸೈಡು ಕರೆಕ್ಟಾಗಿ ಇಲ್ಲಿ ಬಂದು 2 ವರ್ಷ ಆಯಿತು. ಆ ಸೈಡ್ ಇತ್ತು, ನಾವು ಬಾಡಿಗೆ ಇತ್ತು, ಎಲ್ಲ ಮಣ್ಣು ಹಾಕೊಂಡು ಹಂಗೆ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿತ್ತು ಚೆನ್ನಾಗೆ. ಬಂದರು ಸಡನ್ ಆಗಿ ನೋಟಿಸ್ ಏನು ಕೊಟ್ಟಿಲ್ಲ. ತಾವು ಇಲ್ಲಿ ಎಷ್ಟು ವರ್ಷಗಳಿಂದ ವಾಸವಾಗಿದ್ದೀರಾ? ವರ್ಷದಿಂದ ಇದ್ದೀನಿ. ನನ್ನ ಹೆಸರು ಕೆ ಚಂದ್ರಶೇಖರ್ ಅಂತೇಳಿ 13 ವರ್ಷದಿಂದ ಇಲ್ಲೇ ಇದ್ದೀನಿ ಸರ್. ಇವರು ಚಂದ್ರಶೇಖರ್ ತಾಯಿ, ಮಗ ಹಾಗೂ ಸೊಸೆ ಮತ್ತು 3 ಮೊಮ್ಮಕ್ಕಳ ಜೊತೆಗೆ ಇದೇ ಕೋಗಿಲು ಲೇಔಟ್ನಲ್ಲಿ 13 ವರ್ಷಗಳಿಂದ ವಾಸವಾಗಿದ್ದವರು. ಕೋಗಿಲು ಲೇಔಟ್ ಬಂಡೆ ರೋಡ್ ವಿಳಾಸದಲ್ಲಿ ಎಲ್ಲ ದಾಖಲೆಗಳನ್ನು ಹೊಂದಿದ್ದಾರೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಮನೆಗಳನ್ನು ನೀಡಲಿಕ್ಕೆ ಸರ್ವೆಯನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿರುವ ನಿವಾಸಿಗಳ ಹತ್ರ ಈಗಾಗಲೇ ಕೂಡ ಹಲವು ರೀತಿಯ ದಾಖಲೆಗಳನ್ನು ವಸತಿ ಇಲಾಖೆಯ ಅಧಿಕಾರಿಗಳು ಪಡ್ಕೊಂಡಿರುವಂಥದ್ದು. ನಮ್ಮ ಮನೆಯಲ್ಲಿ 6 ಜನ ಸರ್. ನಮ್ಮಮ್ಮ, ನಮ್ಮ ಮಿಸ್ಸಸ್ಸು, ನಾನು, ನನ್ನ ಮಕ್ಕಳು 3 ಸರ್. ನಮ್ಮ ಅಪ್ಪ ಅವರು ವಾಚ್ಮ್ಯಾನ್ ಕೆಲಸದಲ್ಲಿದ್ದಾರೆ, ಅಲ್ಲೇ ಇರ್ತಾರವರು. ಹಂಗಾಗಿ ಇಲ್ಲ 6 ಜನ ಇದೆ ಸರ್. ಕೇಳಿರೋದು ಆಧಾರ್ ಕಾರ್ಡು, ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸು, ಆಮೇಲೆ ಪಾನ್ ಕಾರ್ಡು ಐತೆ, ಪಾನ್ ಕಾರ್ಡು, ಆಮೇಲೆ ಇನ್ನೂ ಏನೇನೋ ಕೇಳಿದ್ರು ಸರ್. ಇರೋದ್ರನ್ನೆಲ್ಲ ಕೊಟ್ಟಿದ್ದೀರಿ ನಾವು. ನಮ್ಮ ಅಮ್ಮ ಅವ್ರದ್ದು ಕೊಟ್ಟಿದ್ದೀರಿ. ಇನ್ನು ಅವ್ರು ಏನು ಮಾಡ್ತಾರೋ ನೋಡ್ಬೇಕು ಸರ್. ಇನ್ನು ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡಿರೋ ಸಫುರಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. TV9 ಕೂಡ ಇವತ್ತು ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಏನೆಲ್ಲ ದಾಖಲೆಗಳನ್ನು ವಸತಿ ಇಲಾಖೆಯವರು ತೆಗೆದುಕೊಂಡಿದ್ದಾರೆ, ಇಲ್ಲಿನ ನಿವಾಸಿಗಳು ಏನೇನೆಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಸದ್ಯ ನಾನೀಗ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗ್ತೀನಿ. ನನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಕೋಗಿಲು ಲೇಔಟ್ನ ನಿವಾಸಿಗಳು ಕೂಡ ಇದ್ದಾರೆ. ನಾನು ತೋರಿಸ್ತಾ ಇದ್ದೀನಿ ಈಗ ಏನೇನು ದಾಖಲೆಗಳು ಅಂತೇಳಿ. ನೋಡಿ, ಮೊದಲನೇದಾಗಿ ಇಲ್ಲಿದೆ ಸಫೂರಾ ಅಂತೇಳಿ. ಇವ್ರ ಹತ್ರ ಒಂದು ಪ್ಯಾನ್ ಕಾರ್ಡ್ ಇದೆ. ಸಫೂರಾ ಫಾದರ್ ನೇಮ್ ನೂರ್ ಮಹಮ್ಮದ್ ಅಂತೇಳಿ. ಅಂದರೆ ಇಲ್ಲೆಲ್ಲ ದಾಖಲೆಗಳು ಕೂಡ ಇರುವಂಥದ್ದು. ಒಂದೊಂದೇ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಮತ್ತು ಇವರ ಒಂದು ಆಧಾರ್ ಕಾರ್ಡ್ ಕೂಡ ಇರುವಂಥದ್ದು. ಆಧಾರ್ ಕಾರ್ಡ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಈಕೆಯ ಹೆಸರು ಬಂದು ಸಫೂರಾ ಅಂತೇಳಿ. ಸಫೂರಾ ಅನ್ನುವಂಥದ್ದು ಬಂಡ್ ರೋಡ್ ಕೋಗಿಲು ಲೇಔಟ್ ಅಂತಂದರೆ ಟಿಪ್ಪು ನಗರ, ಅಂದರೆ ಕೋಗಿಲು ಲೇಔಟ್ ಅಂದರೆ ಈಗೇನು ನಾವು ನಿಂತಿದ್ದೀವಿ ಇದು ಕೋಗಿಲು ಲೇಔಟ್. ಈ ಕೋಗಿಲು ಲೇಔಟಲ್ಲಿರುವಂತಹ ಒಂದು ಆಧಾರ್ ಕಾರ್ಡ್ ಕೂಡ ಇರುವಂಥದ್ದು. ಪಕ್ಕದ ಲೇಔಟ್ನಿಂದ ಎಲ್ಲಿಗೆ ಬಂದು 3 ವರ್ಷಗಳಿಂದ ವಾಸವಿರೋ ಮುಬೀನಾ ಖಾತೂನ್ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ನನ್ನ ಜೊತೆಯಲ್ಲಿ ಈಗಾಗಲೇ ಮಾತಾಡಲಿಕ್ಕೆ ಕೋಗಿಲು ಲೇಔಟ್ನ ನಿವಾಸಿಯಾಗಿರುವಂತಹ ಮುಬೀನಾ ಅವರಿದ್ದಾರೆ. ಮುಬೀನಾ ಅವರೇ, ತಾವು ಎಷ್ಟು ವರ್ಷದಿಂದ ಈ ಕೋಗಿಲು ಲೇಔಟ್ನಲ್ಲಿ ವಾಸಿಯಾಗಿದ್ದಾರೆ? ತಮ್ಮ ಬಳಿ ಏನೇನೆಲ್ಲ ದಾಖಲೆಗಳಿದೆ? ಸರ್, ನಾನು 1998 ಇಲ್ಲಿ ಬಂದೆ. ನಮ್ಮ ತಂದೆ ಎಕ್ಸ್ಪೈರ್ಡ್ ಆದಮೇಲೆ ನಾನು ಇಲ್ಲಿಗೆ ಬಂದೆ. ಅವಾಗಿಂದ ಇಲ್ಲೇ ಇದ್ದೀನಿ. ಬೇರೆ ಬೇರೆ ಕಡೆ ಮನೆ ಬಾಡಿಗೆಗೆ ತಗೊಂಡಿದ್ದೆ ನಾನು. ಈಗ ಮುಬೀನಾ ಅವರು ತಮ್ಮ ದಾಖಲೆಗಳನ್ನು ತೋರಿಸ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ ನೋಡಿ, ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ. ರೇಷನ್ ಕಾರ್ಡ್ ಕೊಟ್ಟಿದ್ದೀನಿ. ಮತ್ತೆ ನಾನು ID ಕಾರ್ಡ್, ವೋಟರ್ ID ಅದು ಕೊಟ್ಟಿದ್ದೀನಿ.
ಕೋಗಿಲು ಲೇಔಟ್ನಲ್ಲಿ ಕಳೆದ 5 ವರ್ಷಗಳಿಂದ ವಾಸವಾಗಿರೋ ಮುಬೀನಾ ಮನೆ ಕಳೆದುಕೊಂಡು ಅಸಹಾಯಕತೆ ಹೊರಹಾಕಿದ್ದಾರೆ. ಮುಬೀನಾ ಅವರೇ, ತಾವು ಎಷ್ಟು ವರ್ಷದಿಂದ ಇಲ್ಲಿ ಅಂದ್ರೆ ಈ ಕೋಗಿಲು ಲೇಔಟ್ ಅಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಾ? 28 ವರ್ಷದಿಂದ ಇದ್ದೀರಿ ಸರ್. ನಾವು ಇಲ್ಲೇ ವಾಸ ಇರೋದು. ನಮ್ಮ ಮಕ್ಕಳು ನಾವು ಎಲ್ಲ ಇಲ್ಲೇ ಜೀವನ ಮಾಡಿರೋದು. ಇವಾಗ ನಮಗೆ ನೋಡಿದ್ರೆ ಈ ಥರ ಮಾಡಿಬಿಟ್ಟಿದ್ದಾರೆ ಅವರು. ಮನೆ ಕಿತ್ತಿ ಎಲ್ಲ ಹಾಳು ಮಾಡಿದ್ದಾರೆ. ಇವಾಗ ನಾವು ಎಲ್ಲಿ ಹೋಗ್ಬೇಕು? ನಮ್ಗೆ ಅದು ಬೇಕು. ಮನೆ ತೆರವು ಕಾರ್ಯಾಚರಣೆಯ ಭೀಕರತೆಯನ್ನ ಲಕ್ಷ್ಮೀಬಾಯಿ ಬಿಚ್ಚಿಟ್ಟಿದ್ದಾರೆ ನೋಡಿ. ಜಾಗದಲ್ಲಿ ಮನೆ ಕಟ್ಕೊಂಡು ಎಷ್ಟು ವರ್ಷ ಆಯ್ತು? ನಾವೆಲ್ಲ 20-25 ವರ್ಷ ಆಯಿತು ಸರ್. ಅದರಲ್ಲಿ ಅವತ್ತು ಬಂದರು 6 ಗಂಟೆ ಆಗಿತ್ತು. 6 ಗಂಟೆ ಆಗಿ ಬಂದು ಬರೀ ಗ್ಯಾಸ್ ಎತ್ರಿ ಅಂತ ಹೇಳಿದ್ದಷ್ಟೇ. ಮತ್ತು ಮಕ್ಕಳು ಮರಿಗೇನು ನೋಡಲಿಲ್ಲ ಅವರು. ಆ ಬಾಣ್ತಿ ಒಂದು ತಿಂಗಳು, ಒಂದು 3 ದಿವಸದ ಬಾಣ್ತಿಗೂ ಕರ್ಕೊಳ್ಳಿ ಅಂತ ಹೇಳಲಿಲ್ಲ. ಬಂದಿದ್ದೇನೆ, GCP ಹಾಕಿದ್ದೇನೆ, ಎಳ್ದೆಳ್ದಲ್ಲಾಗೆ ಜನಗಳಿಗೆಲ್ಲ ಬೀಸಾಕಿದ್ದೇನೆ. ಸಾಮಾನು ಎತ್ತಾಗ ಏನೂ ಕೊಟ್ಟಿಲ್ಲ. ಎಂಥದ್ದು ಸಾಮಾನು ಏನು ಎತ್ತಿಲ್ಲ ಯಾರೂ. ಪಾನ್ ಕಾರ್ಡ್ ಆಗಲಿ, ಒಂದು ಐಡೆಂಟಿ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ ಎಲ್ಲ ಒಳಗಡೆನೆ ಸೇರಿಬಿಟ್ಟೈತೆ. ಹಸೀನಾ ಗಂಡ ಹೆಂಡತಿ 4 ಮಕ್ಕಳು ಸೇರಿ 6 ಮಂದಿಯ ಕುಟುಂಬ. 22 ವರ್ಷಗಳಿಂದಲೂ ಕೋಗಿಲು ಲೇಔಟ್ನಲ್ಲೇ ವಾಸವಾಗಿದ್ದು ಹಸೀನಾ ಸದ್ಯ ಮನೆ ಕಳೆದುಕೊಂಡು ಬದುಕು ಅತಂತ್ರವಾಗಿದೆ. ನಾನು ಬಂದು 22 ವರ್ಷ ಆಯಿತು. ಮೇಲೆ ಇದ್ದೆ. ನಾನು ಫಸ್ಟ್ ಬಾಡಿಗೆ ಮನೇಲಿದ್ದೆ 1-2 ವರ್ಷ. ಬಾಡಿಗೆ ಕಟ್ಟೋಕ್ಕಾಗಲ್ಲ, ತುಂಬ ಬಡವ್ರು ನಾವು. ಸರ್ಕಾರದವರು ಬಂದಿದ್ರು. ಯಾರು ಬಂದಿದ್ರು? ಕೃಷ್ಣ ಬೈರೇಗೌಡ ಸರ್ ಬರ್ತಾಯಿದ್ರು, ಅವ್ರ ವೈಫ್ ಬರ್ತಾಯಿದ್ರು, ಮತ್ತು ಇವರು ಮುನೇಂದ್ರನಾಥ್ ಕುಮಾರ್ ಸರ್ ಅವರು ಬರ್ತಾಯಿದ್ರು. ಎಲ್ಲ ಬರ್ತಾಯಿದ್ರು. ಏನಕ್ಕೋಸ್ಕರ? ಓಟ್ಗೋಸ್ಕರ. ನಾವು ಹೇಳ್ತಾ ಇದ್ವಿ ನೀರು ಕಷ್ಟ, ನಮಗೆ ರೋಡ್ ಇಲ್ಲ, ಸ್ಕೂಲ್ ಇಲ್ಲ, ಕುಡಿಯೋ ನೀರಿಲ್ಲ ಅಂದ್ರೆ ಅದೆಲ್ಲ ಸೌಲಭ್ಯ ಮಾಡಿಕೊಟ್ರು ಅವರು. ಆದರೆ ನಮ್ಗೆ ಆ ಥರ ಏನು ಆರ್ಡ್ರ್ ಕೊಟ್ಟಿಲ್ಲ ಅವರು. ಇಲ್ಲಿಂದ ಒಂದು ದಿವಸಕ್ಕೂ ಇಲ್ಲ. ಫಕೀರ್ಗಳಿದ್ದಾರೆ. ಮತ್ತು ಹೆಂಗೆ ಸರ್ ಕೊಟ್ಟರು 94cc? ಆಧಾರ್ ಕಾರ್ಡ್ನಲ್ಲಿ KG-ಹಳ್ಳಿಯಲ್ಲಿ ವಿಳಾಸ. ಹೀಗೆ 22 ವರ್ಷಗಳಿಂದ ಕೋಗಿಲು ಲೇಔಟ್ನಲ್ಲಿರುವ ಹಸೀನಾರ ಆಧಾರ್ ಕಾರ್ಡ್ ಇರೋದು KG-ಹಳ್ಳಿಯ ವಿಳಾಸದಲ್ಲಿ. ಕೋಗಿಲು ಲೇಔಟ್ಗೆ ಹತ್ತಿರವಿರುವ KG-ಹಳ್ಳಿ ಲೇಔಟ್ನ ತಾಯಿ ಮನೆಯ ವಿಳಾಸದಲ್ಲಿ ಹಸೀನಾ ಆಧಾರ್ ಕಾರ್ಡ್ ಮಾಡಿಸಿದ್ರು. ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರು ಅವರು? ನೀವೇನೇನು ಡಾಕ್ಯುಮೆಂಟ್ಸ್ ಕೊಟ್ರಿ? ನನ್ನ ಹತ್ರ ಆಧಾರ್ ಇದೆ, ಪ್ಯಾನ್ ಇದೆ, ID ಇದೆ, ಮಕ್ಕಳದು ಸ್ಕೂಲ್ ಸರ್ಟಿಫಿಕೇಟ್ ಇದೆ, ಬ್ಯಾಂಕ್ ಪಾಸ್ಬುಕ್ ಇದೆ. ಅವ್ರಂದ್ರು ಸರಿ, ಏನು ಪಾಸ್ಬುಕ್ ಅದು ಇದು ಕೇಳಿಲ್ಲ, ಬರೀ ನಂದು ಎಷ್ಟಿದೆ ಪ್ರೂಫ್ ಅದು ಕೊಡಿ ಅಂತಂದ್ರು. 15 ವರ್ಷಗಳಿಂದ ವಾಸ. ದಾಖಲೆಗಳಲ್ಲಿ ರಾಯಚೂರಿನ ವಿಳಾಸ. ರಾಯಚೂರಿನಿಂದ ಬೆಂಗಳೂರಿನ ಕೋಗಿಲು ಲೇಔಟ್ಗೆ ಬಂದು 15 ವರ್ಷಗಳೇ ಕಳೆದರೂ ಹುಸೇನಾ ಬಿ ಕುಟುಂಬ ಆಧಾರ್ ಕಾರ್ಡ್ ಅಥವಾ ಯಾವುದೇ ದಾಖಲೆಗಳನ್ನು ಮಾಡಿಕೊಂಡಿಲ್ಲ. ಬದಲಾಗಿ ರಾಯಚೂರಿನ ವಿಳಾಸದಲ್ಲಿರುವ ದಾಖಲೆಗಳಷ್ಟೇ ಇದೆ. ಆದ್ದರಿಂದ ಸದ್ಯ ಕೋಗಿಲು ಲೇಔಟ್ ವಿಳಾಸ ಇಲ್ಲದೆ ಹುಸೇನಾ ಬಿ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ನಾವು ಬಂದು ಒಂದು 20 ವರ್ಷ ಮೇಲೆ ಐತ್ರಿ. ನನ್ನ ಮಗ ಹುಟ್ಟಿದ್ದಿಲ್ಲ, ಅವಾಗ ಹೋಗಿ ಬರ್ತಿದ್ವಿ. ಈ ಏರಿಯಾಗೆ ಬಂದಂದ್ರೆ 16 ವರ್ಷ ಆಯ್ತ್ರಿ ಬಂದು. ಇಲ್ಲಿ ಬಂದು ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಅದು ಎಲ್ಲ ಅಲ್ಲಿದೆ ಐತ್ರಿ. ನನ್ನ ಮಗ ಮಾತ್ರ ಚೇಂಜ್ ಮಾಡ್ಕೊಂಡಾನೆ. ನನ್ನ ಮಗ ಅದೇ ಕರ್ನಾಟಕ ಅಲ್ಲ, ಅಲ್ಲಿದು ಇಲ್ಲಿ ನಡೀತದ ಅಂತ ಅಂದ್ರಲ್ಲ, ಹಂಗಾಗಿ ನಾವು ಚೇಂಜ್ ಮಾಡ್ಕೊಂಡಿಲ್ರಿ. ಎಲ್ಲ ಬಸ್ಸಿಗೆ ನಡೀತದ, ಆಮೇಲೆ ಸ್ಕೂಲಲ್ಲಿ ಸೇರಿಸಿದೀವಲ್ಲ, ಸ್ಕೂಲಲ್ಲಿ ನಡೀತದ, ಹಂಗಾಗಿ ನಾವು ಚೇಂಜ್ ಮಾಡ್ಕೊಂಡಿಲ್ರಿ. 11 ವರ್ಷದಿಂದ ಕೋಗಿಲು ಲೇಔಟ್ನಲ್ಲಿ ವಾಸವಾಗಿರುವ ಮೊಹಮ್ಮದ್ ಶರೀಫ್ ಕುಟುಂಬ ಸದ್ಯ ಅಕ್ರಮ ಒತ್ತುವರಿ ತೆರವಿನಿಂದಾಗಿ ಬೀದಿಗೆ ಬಿದ್ದಿದೆ. ಬ್ಯೂರೋ ರಿಪೋರ್ಟ್, TV9. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.